ಈಗ ಕಾಶಿ ವಿಶಾಲಾಕ್ಷಿ ದೇವಸ್ಥಾನ ಒಳಗಡೆ ಬಿಡಲ್ಲ ಅನ್ಸುತ್ತೆ, ನೋಡ್ತೀನಿ ಬಿಟ್ಟರೆ ತೋರಿಸ್ತೀನಿ. ಹಿಂಗೆ ಬಂದರೆ ದೇವಸ್ಥಾನ ಹಿಂದ್ಗಡೆ ಭಾರತ್ ಮಾತಾ ದೇವಸ್ಥಾನ ಎಲ್ಲಿ ಅಂತ ಕೇಳಿದ್ರೆ ಅದ್ರ ಭಾರತ್ ಮಾತಾ ಆಪೋಸಿಟ್ ಎದುರುಗಡೆನೆ ಲೆಫ್ಟ್ ಸೈಡಲ್ಲಿ ನೀರಿಂದ ಇರುತ್ತೆ. ಆ ನೀರಿಂದ ಕುಡಿಯೋ ನೀರು ಕ್ಯಾನಲ್ ತುಂಬಿಸ್ಕೊಬೋದು. ಅದ್ರ ಪಕ್ಕದಲ್ಲಿ ಹೊರಗಡೆ ಹೋಗೋದಿರುತ್ತೆ. ಆ ಹೊರಗಡೆ ಬಂದರೆ ಇದೇ ದಾರಿ. आगे से लेफ्ट होना भैया, आ जाएगा कॉरिडोर। जब कोई इतना ज्ञान नहीं है। इसका 6307788748 भैया फोटो नहीं लो भाई, फोन बंद कर लो। समझ जाओ करने ಈಗ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಕಾಶಿಯಲ್ಲಿ ಇರೋದು ಸಾಕ್ಷಿ ಗಣಪತಿಯಿಂದ ಭಾಳ ದೂರ ಇಲ್ಲ, ಒಂದು 100 ಮೀಟರ್ಸ್ ಅಷ್ಟೇ ದೂರ ಇರೋದು. ಹಾಗೂ ಅಲ್ಲಿ ಬೋರ್ಡ್ ಕಾಣಿಸ್ತಿಲ್ಲ, ರೆಡ್ ಬೋರ್ಡು, ಅದೇ ಅನ್ನಪೂರ್ಣೇಶ್ವರಿ ಅಂತಿದೆ ನೋಡಿ. ಅನ್ನಪೂರ್ಣೇಶ್ವರಿ ದೇವಸ್ಥಾನದ ದರ್ಶನ ಆಯಿತು, ಒಳಗಡೆ ಕ್ಯಾಮ್ರಾ ಅಲೌ ಇಲ್ಲ. ಈಗ ಹೋಗ್ತಾ ಇರೋದು ಸಾಕ್ಷಿ ಗಣಪತಿ. ಸಾಕ್ಷಿ ಗಣಪತಿ ಏನಕ್ಕೆ ಅಂತಾರೆ ಅಂತಂದರೆ, ಕಾಶಿಗೆ ಬಂದಮೇಲೆ ಕಾಶಿ ನೋಡಿದ್ಮೇಲೆ ಸಾಕ್ಷಿ ಗಣಪತಿ ನೋಡಬೇಕು ಅಂತಾರೆ. ಕಾಶಿಗೆ ಬಂದಿರೋದಕ್ಕೆ ಸಾಕ್ಷಿ ಅಂತ. ಆ ಗಣಪತಿಗೆ 3 ಕಣ್ಣಿದೆ. ಇಲ್ಲಿದೆ ನೋಡಿ, ಸಾಕ್ಷಿ ವಿನಾಯಕ ಟೆಂಪಲ್. ಇದಕ್ಕೆ ಏನಕ್ಕೆ ಸಾಕ್ಷಿ ವಿನಾಯಕ ದೇವಸ್ಥಾನ ಅನ್ನೋದು ಅಂದರೆ, ಗಣಪತಿ ಒಂದು ಕೈಯಲ್ಲಿ ಪೆನ್ನು, ಒಂದು ಕೈಯಲ್ಲಿ ನೋಟ್ಬುಕ್ಕು ಇಟ್ಕೊಂಡಿರುತ್ತೆ. ಅದು ನಾವು ಕಾಶಿಗೆ ಬಂದಿದ್ದೀವಿ ಅಂತ ಬರೆದಿಟ್ಕೊಳತ್ತಂತೆ, ಅದೇ ಸಾಕ್ಷಿ ಅಂತೆ. ಹಂಗಾಗಿ ಸಾಕ್ಷಿ ಗಣಪತಿ ಅನ್ನೋದು. ಸಾಕ್ಷಿ ಗಣಪತಿ ನೋಡ್ಬಿಟ್ಟು ಹಿಂಗೆ ಡೌನ್ ಇಳಿದ್ರೆ ಇಲ್ಲಿ ಬರ್ತೀವಿ. ನೀವು ಫಸ್ಟು ಸಾಕ್ಷಿ ಗಣಪತಿಗೆ ಹೋಗ್ಬೇಕು ಅಂತಂದರೆ ಇಲ್ಲಿ ನಂದಿ ಚೌಕ್ ಅನ್ನಲ್ಲ, ಅದೇ ಸರ್ಕಲ್ಲಿಂದ ಡೌನ್ ಇಳಿದ್ರೆ ಇಲ್ಲಿಗೆ ಬರ್ತೀವಿ. ಇಲ್ಲಿ ಬಂದರೆ ಹಿಂಗಾಸಿ ಹೋದರೆ ಬೆಳಗ್ಗೆ ದರ್ಶನಕ್ಕೂ ಹಿಂಗೆ ಹೋಗ್ಬೋದು ದೇವಸ್ಥಾನಕ್ಕೆ, ಕಾಶಿ ವಿಶ್ವನಾಥಕ್ಕೆ. ಮತ್ತು ಈಗ ಸಾಕ್ಷಿ ಗಣಪತಿನೂ ಇಲ್ಲೇ ಬರುತ್ತೆ ಆನ್ ದಿ ವೇ. ಹಿಂಗೆ ಹೋದರೆ ಗಂಗಾ ಆರತಿ ಕೆಳಗಡೆ, ಗಂಗಾ ಆರತಿ ನಡೆಯೋದು ಇಲ್ಲಿ ಕೆಳಗಡೆ. ಇಲ್ಲೊಂದಿದೆ ಆಂಧ್ರ ಅವ್ರದ್ದು ಲಾಡ್ಜು, ಇಲ್ಲಿದೆ ನೋಡಿ. ಇದು ಊಟನೂ ಇಲ್ಲೇ ಹಾಕ್ತಾರ ಅವರು ಮೇಲ್ಗಡೆ. ಲಾಸ್ಟ್ ಟೈಮ್ ಬಂದಾಗ ಇದೇ ಇದರಲ್ಲೇ ನಾವು ಊಟ ಮಾಡಿದ್ದು, ಸ್ಟೇ ಆಗಿದ್ದು. ಅಲ್ಲಿ ಜಂಗಮವಾಡಿಯಲ್ಲಿ ಫುಲ್ ಆಗಿತ್ತು ಅಂತೇಳಿ ಇಲ್ಲಿ ಬುಕ್ ಮಾಡಿದ್ವಿ. ಅಲ್ಲಿ ಎದುರುಗಡೆ ಕಾಣಿಸ್ತಿದೆ ನೋಡಿ, ಅದೇ ನಂದಿ ಚೌಕ್ ಸರ್ಕಲ್. ಅಲ್ಲಿಗೆ ಹೋಗಿ ಬುಕ್ ಮಾಡಬೇಕು ಅಂತಂದ್ರೆ ಇಲ್ಲಿದೆ ಆಫೀಸು. ಇಲ್ಲಿ ಹೋಗ್ಬಿಟ್ಟು ರೈಟ್ ಸೈಡಲ್ಲಿ ಮೇಲ್ಗಡೆ ಮೆಟ್ಲು ಹತ್ಬೇಕು, ಫಸ್ಟ್ ಫ್ಲೋರಲ್ಲಿ. ಕಾಂಟ್ಯಾಕ್ಟ್ ನಂಬರ್ ಹಾಕ್ಯಾರ ನೋಡಿ, ತೆಲುಗಲ್ಲಿ ಬರ್ತಿದ್ದಾರೆ. ಇಲ್ಲೂ ಹಾಕ್ಯಾರ ನೋಡಿ ಹೊಸ ಬೋರ್ಡು, ಕಾಂಟ್ಯಾಕ್ಟ್ ನಂಬರು ಹಾಕ್ಯಾರ 9616791139. ಈಗ ಗೌಡ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಕೋಲ್ಡು, ಶೀತ ಹೂಡಿದೆ. ಇದೇ ದೇವಸ್ಥಾನ, ಬಾಗ್ಲಾಕಿದೆ. ದುರ್ಗಾ ಮಾತಾ ಮಂದಿರ್, ಮಾನಸ ಮಂದಿರ್ ಕ್ಲೋಸ್ ಆಗಿದೆ ನೋಡಿ. ಭಾಳ ಚೆನ್ನಾಗಿದೆ, ನಾನು ಹೋಗಿನಿ ಒಳಗಡೆ. ಈಗ ಹೋಗ್ತಾ ಇರೋದು ಸಂಕಟ ಮೋಚನ ಹನುಮಾನ್, ಸಂಕಟಗಳನ್ನು ಹರಿಸೋ ಹನುಮಂತ. ಸಂಕಟ ಮೋಚನ ಹನುಮಾನ್ಗೆ ಬಂದಿದ್ದೀವಿ. ಸಂಕಟಗಳನ್ನು
ನಿವಾರಣೆ ಮಾಡೋ ಹನುಮಂತ. ಕ್ಯಾಮ್ರಾ ಅಲೋ ಇಲ್ಲ ಒಳಗಡೆ. ಈಗ ಬಿರ್ಲಾ ಮಂದಿರ್ಗೆ ಎಂಟ್ರ್ ಆದ್ವಿ. ನೋಡಿ ಇದೇ ಬಿರ್ಲಾ ಮಂದಿರ್. ಇದು ಕಾಶಿ ಹಿಂದೂ ಯೂನಿವರ್ಸಿಟಿ ಮಧ್ಯದಲ್ಲಿ ಬರುತ್ತಿದ್ದು ದೊಡ್ಡ ಯೂನಿವರ್ಸಿಟಿ ಇದು. स्वसक्त सुखः सुमद्रिकां कांतीनवासिनीं श्री गणेशाम्बिकाभ्यां नमः। ध्यानं समर्पयामि। ध्यानान्ति पादयोः हस्तयोः अर्घं मुखे आचमनीयं जलं समर्पयामि। यतः पयस्नानम् ओम पयः पृथिव्यां पय ओखदी कुपयो दिव्यन्तरिक्षे पयोधाः पयसुती प्रदिशः सन्तु पयं कामधेनु समदभूतां सर्वेषां जीवनं परं भावनाम्यकहेतुश्च पयस्नानं समर्पितं श्रीगङ्गादेव्यै नमो नमः। पयस्नानान्ते शुद्धोदकस्नानम् ओम शीतला मैया के नमो पार्वती पते हर हर महादेव। जय श्री राम जय श्री राम जय श्री राम। ಗಂಗಾರತಿ ಮುಗಿಸ್ಕೊಂಬಂದ್ವಿ. ಈಗ ಬಾಬಾ ತಂಡಾಯಿ ನೋಡಿ ಇಲ್ಲೇ ಓಣಿ ಒಳಗಡೆ ಬರುತ್ತೆ. ನಂದಿ ಚೌಕಿಂದ ಸ್ವಲ್ಪ ಮುಂದೆ ಬಂದರೆ ಗೇಟ್ ನಂಬರ್ 4ಗೆ ಹೋಗೋ ಜಾಗದಲ್ಲಿ ಬರುತ್ತೆ. ಗೂಗಲಲ್ಲಿ ಸಿಗತ್ತೆ ನೋಡಿ, ಬಾಬಾ ತಂಡಾಯಿ ಅಂತ ಹೊಡೀರಿ. ಇಲ್ಲಿ ಓಣಿ ಒಳಗಡೆ ನೋಡಿ ಹೋಗ್ತಾ ಇದೀವಲ್ಲ ಇದೆ. ಇದೆ ಗಾಂಜಾ ಎಲೆ, ಇದರಲ್ಲೇ ತಂಡ ಬಾಂಗ್ ಮಾಡೋದು.
ಫುಲ್ ಗ್ಲಾಸಿಗೆ 90, ಹಾಫ್ ಗ್ಲಾಸಿಗೆ 80, 1 ಲೀಟ್ರ್. कर दिया जी कैसी है टेस्ट में? सादा कह रहा हूँ, सादा दूँ मांग भैया, आपको सब हो गई और देना है भी एक और? एक ये है। दीदी पता नहीं पीनी बम बम बोले ಹರ ಹರ ಮಹಾದೇವ್. ಜಸ್ಟ್ ಈಗ ಒಂದು ಲೋಟ ಬಾಂಗ್ ಕುಡ್ದೆ, 2 ಲೋಟ ಕುಡಿಯೋಣ ಅಂದ್ಕೊಂಡೆ. ಲಾಸ್ಟ್ ಟೈಮ್ 2 ಲೋಟ ಕುಡ್ದು 1.5 ದಿನ ಫುಲ್ಲು ಹ್ಯಾಂಗ್ ಓವರು. ಅದಕ್ಕೆ ಈ ಸಲ ಬೇಡ ಅಂತೇಳಿ 1 ಲೋಟ ಕುಡ್ದೆ. ಮೀಡಿಯಮ್ಮು ಸ್ಟ್ರಾಂಗ್ ಸಿಗತ್ತೆ. ಮೀಡಿಯಮ್ ಬೇಕು ಅಂದರೆ ಮೀಡಿಯಮ್ಮು, ಸ್ಟ್ರಾಂಗ್ ಬೇಕು ಅಂದರೆ ಸ್ಟ್ರಾಂಗ್ ತೊಗೊಬೋದು. ನಾನು ಯಾವಾಗಲೂ ಸ್ಟ್ರಾಂಗೇ ತೊಗೊಳೋದು. ಲಾಸ್ಟ್ ಟೈಮ್ 2 ಲೋಟ ಕುಡ್ದಿದ್ದೆ, ಫುಲ್ ಹೆವಿ ಕಿಕ್ ಇರುತ್ತೆ. ಅದು ಹೆಂಗೆ ಮಾಡ್ತಾರೆ ಅಂತಂದರೆ, ಈ ಗಾಂಜಾ ಎಲೆನ ಶಿವನ್ಗಿಟ್ಟು ಅದು ಪೂಜೆ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ರುಬ್ಬಿ ನುಣ್ಣಗೆ ಮಾಡಿ ಅದನ್ನು ಹಾಕ್ತಾರೆ. ಅದನ್ನು ಬಾದಾಮ್ ಹಾಲಿಗೆ ಹಾಕಿ ಕೊಡ್ತಾರೆ. ಭಾಳ ಚೆನ್ನಾಗಿರುತ್ತೆ. ಇದು ಜಂಗನ್ಮಾಡಿ ಮಠದೊಳಗೆ ಡೈರೆಕ್ಟ್ ಫುಲ್ ಒಳಗೆ ಬಂದರೆ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ. ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟು, ಮಧ್ಯಾಹ್ನನೂ ಹಾಕ್ತಾರೆ, ರಾತ್ರಿನೂ ಹಾಕ್ತಾರೆ. ಪ್ರತಿದಿನ ಇರುತ್ತೆ. ಐಸ್ ಮೇಲೆ ಕೂತಂಗಾಗೈತೆ, ಅಷ್ಟು ಕೋಲ್ಡ್ ಇದೆ, ಸಖತ್ತು ಬಿಸಿ ಇದೆ. ಟೇಸ್ಟ್ ಮಾಡಿ ನೋಡಬೇಕು. ಭಾಳ ಚೆನ್ನಾಗಿದೆ. ಈ ನಾರ್ತ್ ಸೈಡಿಗೆ ಬಂದರೆ ಅನ್ನ ಸಿಗೋದೇ ಕಮ್ಮಿ, ಮತ್ತು ಅನ್ನ ಅರ್ಧಂಬರ್ಧ ಬೇಯಿಸಿರ್ತಾರೆ, ಅದೇ ಬೇಜಾರು. ಭಾಳ ಚೆನ್ನಾಗಿ ಮಾಡಿದ್ದಾರೆ.